ಬಡವರಿಗೆ ಉಚಿತವಾಗಿ ಮನೆ ಸಾಮಗ್ರಿಗಳನ್ನು ವಿತರಿಸಲು ಅಧಿಕಾರಿಗಳು ಅಡ್ಡಿಪಡಿಸುತ್ತಿದ್ದಾರೆಂದು ಸಮಾಜ ಸೇವಕ ಸಿ.ಎಂ. ಬೈರೇಗೌಡರು ಬೇಸರ ವ್ಯಕ್ತಪಡಿಸಿದ್ದಾರೆ. ಚಿಂತಾಮಣಿ ಗುಡಿಸಲು ಮುಕ್ತ ಗ್ರಾಮಗಳಾಗಿ ಮಾಡಬೇಕೆಂಬ ಸಂಕಲ್ಪದಿಂದ ಬಡವರಿಗೆ ಮತ್ತು ಕಾರ್ಮಿಕರಿಗೆ ಸೂರು ಕಟ್ಟಿಕೊಳ್ಳುವ ಸಂಕಲ್ಪವನ್ನು ಹೊಂದಿರತಕ್ಕಂಥ ಬಡವರಿಗೆ ಉಚಿತವಾಗಿ ಸಾಮಗ್ರಿಗಳನ್ನು ವಿತರಣೆ ಮಾಡಬೇಕು ಎಂಬತಕ್ಕಂಥ ಸಲುವಾಗಿ ಕೆಲ ಅಧಿಕಾರಿಗಳು ಯಾರ ಒತ್ತಡವಿದೆಯೋ ಗೊತ್ತಿಲ್ಲ ಉದ್ದೇಶಪೂರ್ವಕವಾಗಿ ಅಡ್ಡಿಪಡಿಸಲು ಮುಂದಾಗುತ್ತಿರುವುದು ಖಂಡನೀಯವೆಂದು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಕಮಿಟಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಿ.ಎಂ. ಬೈರೇಗೌಡರು ಬೇಸರ ವ್ಯಕ್ತಪಡಿಸಿದರು. ಚಿಂತಾಮಣಿ ನಗರದ ಸ್ವಾಭಿಮಾನಿ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ಕಚೇರಿಯ ಹಿಂಭಾಗದಲ್ಲಿ ಬಡವರಿಗೆ ಉಚಿತವಾಗಿ ಮನೆಯ ಸಾಮಗ್ರಿಗಳನ್ನು ವಿತರಣೆ ಮಾಡತಕ್ಕಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಬಡವರಿಗೆ ಸೂರಿನ ಸೌಲಭ್ಯ ಕಲ್ಪಿಸುವುದು ನಮ್ಮ ಸಂಘಟನೆಯ ಮುಖ್ಯ ಉದ್ದೇಶವಾಗಿದೆ. ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಗುಡಿಸಲು ಮುಕ್ತ ಜಿಲ್ಲೆಯನ್ನಾಗಿ ಮಾಡಲು ನಾವು ಸಿದ್ಧರಿದ್ದೀವಿ. ಅದರಂತೆ ಈಗಾಗಲೇ ಶಿಡ್ಲಘಟ್ಟ ತಾಲೂಕಿನಲ್ಲೂ ಸಹ ಸುಮಾರು 600 ಮನೆಗಳ ನಿರ್ಮಾಣಕ್ಕೆ ಕಾರ್ಯವನ್ನು ಸಹ ಪೂರ್ಣಗೊಂಡಿದೆ ಎಂದರು. ಅದೇ ರೀತಿಯಾಗಿ ಮಾನವ ಹಕ್ಕುಗಳ ಕಮಿಟಿ ಕರ್ನಾಟಕ ರಾಜ್ಯಾಧ್ಯಕ್ಷರು ಮತ್ತು ಸ್ವಾಭಿಮಾನ ಕಟ್ಟಡ ಕಾರ್ಮಿಕರ ಸಂಘದ ಇತರ ಕಾರ್ಮಿಕ ಸಂಘಟನೆಗಳ ಟ್ರೇಡ್ ಯೂನಿಯನ್ ವತಿಯಿಂದಲೂ ಸಹ ಚಿಂತಾಮಣಿ ತಾಲೂಕಿನ ಉಚಿತ ಮನೆ ಸಾಮಗ್ರಿಗಳ ವಿತರಣಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಘಟನೆಗಳ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಸಿ.ಎಂ. ಬೈರೇಗೌಡರು ಅವರ ನೇತೃತ್ವದಲ್ಲಿ ಜನಪರ ಕಾರ್ಯಕ್ರಮಗಳು ಸಾಕಷ್ಟು ಯಶಸ್ವಿಯಾಗಿ ಜರುಗುತ್ತಿವೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಡವರ ಬದುಕಿನಲ್ಲಿ ಕಷ್ಟಪಡುವ ಕಟ್ಟಡ ಕಾರ್ಮಿಕರು ಮತ್ತು ಶ್ರಮಿಕರ ವರ್ಗದವರಿಗೆ ನೇರವಾಗಿ ಒಂದು ಸೌಲಭ್ಯ ಕಲ್ಪಿಸತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಉಚಿತ ಮನೆಗಳ ಸಾಮಗ್ರಿಗಳನ್ನು ವಿತರಿಸಲಾಗುತ್ತಿದೆ ಎಂದರು. ಇಂದು ಸಾಂಕೇತಿಕವಾಗಿ 3 ಸಿಮೆಂಟ್ ಇಟ್ಟಿಗೆ ಮತ್ತು ಎಂಸ್ಯಾಂಡ್ ವಿತರಿಸಲಾಗುತ್ತಿದ್ದು, ಕಾರಣ ಇಲ್ಲಿ ಸಭೆ ಮಾಡಲು ಪೊಲೀಸ್ ಇಲಾಖೆ ಅನುಮತಿ ನೀಡಲು ವಿಳಂಬ ಧೋರಣೆ ಮಾಡಿ ನನ್ನ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದು ಅನುಮತಿ ನೀಡುತ್ತೀವಿ ಎಂದು ತಿಳಿಸಿದ್ದಾರೆ. ಹಾಗಾಗಿ ಬಡವರಿಗೆ ಸಹಾಯ ಮಾಡಲು ಸಹ ಯಾಕೆ ಇಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಎಂದು ಪೊಲೀಸರಿಗೆ ಪ್ರಶ್ನಿಸಿದರು. ಬಡವರು ಮತ್ತು ಕಾರ್ಮಿಕರು ಮನೆಗಳಿಲ್ಲದೆ ಪಡುತ್ತಿರತಕ್ಕಂಥ ಕಷ್ಟವನ್ನು ಮನಗೊಂಡು ಹಂತವಾಗಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಸಹ ಅರ್ಹ ಫಲಾನುಭವಿಗಳಿಗೆ ಮನೆ ನಿರ್ಮಾಣದ ಸಾಮಗ್ರಿಗಳನ್ನು ತಲುಪಿಸ್ತಕ್ಕಂಥ ಕೆಲಸ ಮಾಡಲಾಗುತ್ತಿದೆ. ಕನಿಷ್ಠ ಪಕ್ಷ ಮನೆ ನಿರ್ಮಾಣವಾಗುವವರೆಗೂ ತಾತ್ಕಾಲಿಕವಾಗಿ ಬಳಸತಕ್ಕಂಥ ಪ್ಲಾಸ್ಟಿಕ್ ಶೀಟುಗಳು ಸೇರಿದಂತೆ ಇತರೆ ಅಗತ್ಯ ಸಾಮಗ್ರಿಗಳನ್ನು ಸಹ ವಿತರಿಸಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ದೇವರಾಜ್, ಶಿವಾರೆಡ್ಡಿ, ವೆಂಕಟೇಶ್, ರಾಮಕೃಷ್ಣಪ್ಪ, ಈಶ್ವರ ರೆಡ್ಡಿ, ಶ್ರೀನಾಥ್, ನಾರಾಯಣಸ್ವಾಮಿ, ಮುನೇಂದ್ರ ಬಾಬು, ಪ್ರಕಾಶ್, ನಟರಾಜ್, ವಕೀಲರಾದ ವೆಂಕಟರಾಜು, ನವೀನ್ ಸೇರಿದಂತೆ ಹಲವಾರು ಮುಖಂಡರು ಹಾಗೂ ಶ್ರಮಿಕರು ಉಪಸ್ಥಿತರಿದ್ದರು. ಎಷ್ಟೋ ಜನ ಮಹನೀಯರು ರಾಜಕೀಯದವರಿದ್ದಾರೆ. ಹಾಗಾಗಿ ಇವತ್ತು ಹಳ್ಳಿ ಭಾಗದಲ್ಲಿ ಹೋಗಿ ಬಡಬಗ್ಗರನ್ನು ನೋಡ್ತಾ ಇದ್ರೆ ಕರುಳು ಕಿತ್ತು ಬರ್ತಾ ಇದೆ. ಮೊನ್ನೆ ಒಂದಿಷ್ಟು ವಿಡಿಯೋಸ್ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಸಣ್ಣ ಪುಟ್ಟ ಮಕ್ಕಳು ಅವರು ಮನೆಯಲ್ಲಿ ಮಳೆ ಬೀಳ್ತಾ ಇದ್ರೆ ಕೋಣಿ ಚೀಲ ಹಾಕೊಂಡು ಕೂತ್ಕೊಂಡಿದ್ದಾರೆ. 11:15 ಟೈಮು. ಆಗ ಕೋಣಿ ಚೀಲ ಹಾಕೊಂಡು ಸಣ್ಣ ಮಕ್ಕಳು ಕೂತ್ಕೊಂಡಿದ್ದಾರೆ. ಏನು ಉಚಿತ ವಾಹನಗಳು ಮಾಡಿದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರಗೆ ಕೇವಲ ಬರೀ ಒಂದು ಸ್ವಯಂ ಪ್ರೇರಿತ ಒಂದು 3 ಜನ ಕಳಿಸಿದ್ವಿ. ಟೋಟಲ್ ಆಗಿ 50 ಗಾಡಿ ಇವತ್ತು ಬರ್ಬೇಕಾಗಿತ್ತು. 25 ಮನೆಗಳಿಗೆ ನಾವು ಇವತ್ತು 50 ಗಾಡಿ ಕಳಿಸಬೇಕಾಗಿತ್ತು. ಹಂಗೆ ಇಲ್ಲಿ ಸ್ವಲ್ಪ ಬರೀ 3 ಜನ ಇದೆ. ಏನು ಅತಿ ಶೀಘ್ರದಲ್ಲೇ ಉಳಿಕೆ ಇರತಕ್ಕಂಥದ್ದು ನೇರವಾಗಿ ನೀವು ನಮ್ಮ ಜಾಗ ಬಂದು ಏನು ಹಾಲು ಸಿಟಿಕೆ ಇದೆ ಅದು ಒಂದು ಮಾತ್ರ ನೀವು ತಗೊಂಬನ್ನಿ. ಇನ್ನು ಎಂಸೆಂಡ್ ಬಂದ್ಬಿಟ್ಟು ನೇರವಾಗಿ ನಮ್ಮದೇ ಟಿಪ್ಪರ್ ವಾಹನದಲ್ಲಿ ನೀವು ಕೇಳಿರೋಂಥ ಜಾಗದಲ್ಲಿ ನಾವು ಅನ್ಲೋಡ್ ಮಾಡಿಸ್ಕೊಡ್ತೀವಿ. ಅಲ್ಲಿಂದ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ರಿ. ಮತ್ತೆ ಇನ್ನು ನಿಮ್ಗೆ ಇವಾಗ ಸಿಮೆಂಟ್ ಇನ್ನೂ ಕಳಿಸಿಲ್ಲ. ಹಂಗಾಗಿ ಈಗ ನೆಕ್ಸ್ಟ್ ಏನು ಮೆಟೀರಿಯಲ್ ಬರೋ ಟೈಮ್ಗೆ ಸಿಮೆಂಟ್ ಸಹ 25 ಮೂಟೆ ಒಟ್ಟು ನಿಮ್ಗೆ ಗಾಡಿಯಲ್ಲಿ ಹಾಕಿ ಕಳಿಸ್ತೀವಿ. ಈಗ ನೀವು ಮನೆ ಕಟ್ಟಂತವ್ರು ಅಷ್ಟೇ. ನೀವು ಈಗ ಸಡನ್ ಆಗಿ ನಾಳೆ ಬೆಳಗ್ಗೆನೆ ಕಾಮಗಾರಿ ಶುರು ಮಾಡಬೇಡಿ. ಒಂದು 10-20 ದಿನ ಸ್ವಲ್ಪ ಲೇಟ್ ಮಾಡಿ. ಕಾರಣ ಯಾಕಂತಂದ್ರೆ ಅಲ್ಲಿ ನಮ್ಗೆ ಸ್ವಲ್ಪ ಲೇಬರ್ ಕೊರತೆ ಇದೆ. ನಾವು ಅಲ್ಲಿ ಮೆಟೀರಿಯಲ್ ರೆಡಿ ಹಾಕ್ತಿದ್ದಂಗೆ ನಾವು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ನೀವು ಆಗ ಕೆಲಸ ಶುರು ಮಾಡ್ಕೊಂಡ್ರೆ ಇಮಿಡಿಯೇಟ್ಲಿ ಹಂಗೆ ಹಿಂದೆನೆ ನಿಮ್ಗೆ ಮೆಟೀರಿಯಲ್ ಸಿಗುತ್ತೆ. ಹಂಗಾಗಿ ಅರ್ಧಂಬರ್ಧ ಗೋಡೆಗೆ ಕಟ್ಬಿಟ್ಟು ನಮ್ಗೆ ಮೆಟೀರಿಯಲ್ ಕಳಿಸಿಲ್ಲ, ನಾವು ಕಟ್ಟಿ ಕಾಯ್ಕೊಂಡಿದೀವಿ ಅನ್ನೋದು
ಬೇಕಿಲ್ಲ. ಒಂದು 10 ನೀವೆಲ್ಲ ರೆಡಿ ಮಾಡ್ಕೊಂಡು ಸಿದ್ಧತೆ ರೆಡಿ ಮಾಡ್ಕೊಳ್ರಿ ಎಲ್ಲ ಕಟ್ಟೋದಕ್ಕೆ. ಕೂಡಲೇ ನಾವು ನಿಮ್ಗೆ ಮೆಟಲ್ ಕಳಿಸ್ಕೊಡ್ತೀವಿ ಅಂತ ನಾವು ನಿಮ್ಗೆ ಒಂದು ಮನವರಿಕೆ ಮಾಡ್ಕೊಂತ ಇದೀವಿ. ಅಷ್ಟೇ ಅಲ್ಲ, ಏನು ಈಗಾಗಲೇ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಸುಮಾರು 3,000ಕ್ಕೂ ಚಿಲ್ಲರೆ ಈಗಾಗಲೇ ಅರ್ಜಿಗಳು ಆಹ್ವಾನ ಆಗಿದ್ದಾವೆ. ಅದರಲ್ಲಿ ನಮ್ಮ ಸಮೀಕ್ಷೆ ಪ್ರಕಾರವಾಗಿ 3,000 ಅರ್ಜಿಗಳಲ್ಲಿ ಸಮೀಕ್ಷೆ ಪ್ರಕಾರವಾಗಿ ಈಗಾಗಲೇ 800 ಜನ ಆಯ್ಕೆ ಆಗಿದ್ದಾರೆ ನಮ್ಮಲ್ಲಿ. ಈಗ ಸಾಂಕೇತಿಕವಾಗಿ 3 ವಿತರಣೆ ಇದೇ ತಿಂಗಳಲ್ಲಿ ಮುಂದಿನ ತಿಂಗಳಲ್ಲಿ 25 ಮನೆಗಳಿಗೆ ಬಿಡುಗಡೆ ಮಾಡ್ತಾ ಇದೀವಿ. ನಿಮ್ಗೆ ಯಾರಿಗೆ ಏನೇ ಬೇಕಾದ್ರೂ ಸಾರ್ವಜನಿಕರಿಗೆ ಅಷ್ಟೇ ಅಥವಾ ಯಾರನ್ನೇ ನಿಮ್ಮ ಹಳ್ಳಿ ಭಾಗದಲ್ಲಿ ಇರ್ತಕ್ಕಂಥವ್ರಿಗೂ ಅಷ್ಟೇ ಮಾಹಿತಿ ಏನಾದ್ರು ಕೊಡ್ತಾ ಇದ್ರೆ ನೀವೇ ಹಳ್ಳಿಯಿಂದ ಹಳ್ಳಿಗೆ ಇನ್ಫಾರ್ಮೇಶನ್ ಕೊಡಿ. ಅವ್ರಿಗೆ ಮನೆ ಇಲ್ಲ ಅನ್ನೋಂಥವ್ರು ಯಾರಾದ್ರೂ ಇದ್ರೆ ಏನು ನಮ್ಮ ಇಲ್ಲಿ ಸ್ವಾಭಿಮಾನ ಕಟ್ಟಡ ಕಾರ್ಮಿಕರ ಸಂಘದವ್ರು ಇಲ್ಲಿ ಇರುತ್ತೆ. ಹಂಗಾಗಿ ಬಂದು ನೇರವಾಗಿ ನೀವು ಕಚೇರಿಗೆ ಅರ್ಜಿ ಕೊಟ್ಟು ನಮ್ಮಲ್ಲಿ ಸಿಗ್ತಕ್ಕಂಥ ಸೌಲಭ್ಯ ನೀವು ಪಡೆದುಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತಾ ಇದೀವಿ. ಅಷ್ಟಕ್ಕೂ ಮಿಗಿಲಾಗಿ ಕೆಲವೊಂದಿಷ್ಟು ಜನ ಈ ಸೇವೆಯನ್ನು ನಿಲ್ಲಿಸಬೇಕಂತ ಕೆಲವರೆಲ್ಲ ಹಣ ಕೊಟ್ಟಿದ್ದಾರೆ ಜಿಲ್ಲೆಯಲ್ಲಿ. ಹಂಗಾಗಿ ಈಗ ಮೊನ್ನೆ ಸಹ ನಮ್ಮ ಒಂದು ಟಿಪ್ಪರ್ ಲಾರಿನ ಹಿಡಿದು 10,000 ರೂಪಾಯಿ ಪೆನಾಲ್ಟಿ ಹಾಕಿದ್ದಾರೆ. ಎಲ್ಲಾ ದಾಖಲಾತಿಗಳು ಇದ್ರೂ ಸಹ ಜಿಲ್ಲಾ ಅಧಿಕಾರಿಗೆ ಹೋಗಿ ನಾವು ಮನವಿ ಕೊಟ್ಟಿದ್ರು ಸಹ ಉದ್ದೇಶಪೂರ್ವವಾಗಿ 10,000 ರೂಪಾಯಿ ಪೆನಾಲ್ಟಿ ಹಾಕಿದ್ದಾರೆ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನೀವೇನಾದ್ರೂ ಆ ತರ ಇದಾಯ್ತು ಅಂದ್ರೆ ಟೋಟಲ್ ಆಗಿ ಏನು ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲಿ ಗಣಿಗಾರಿಕೆ ಅಂತ ಏನು ಎಂಸೆಂಡ್ ನಡೀತಾ ಇದೆಯೋ ಟೋಟಲ್ ಬಂದ್ ಮಾಡ್ತೀವಿ. ಎಲ್ಲಾ ತರ ಹೋರಾಟಗಾರರು ಎಲ್ಲಾ ಸಂಘ ಸಂಸ್ಥೆಯವರ ತರನೇ ಸಿಎಂ ಬೈರೇಗೌಡರು ಅಂತ ಊಹೆ ಮಾಡಕ್ ಹೋಗ್ಬೇಡ್ರಿ. ಯಾವುದೇ ಅಧಿಕಾರಿಗಳಾಗಲಿ ಅಥವಾ ಯಾವುದೇ ಜನಪ್ರತಿನಿಧಿಗಳಾಗಲಿ. ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ನಾವು ಮಾಡ್ತಿರ್ತಕ್ಕಂಥ ಜನಸಾಮಾನ್ಯರ ಕೆಲಸ. ಏನು ಬಡವರಿಗೆ ಮನೆ ಇಲ್ದಿರ್ತಕ್ಕಂಥ ಸೂರು ಇಲ್ದಿರ್ತಕ್ಕಂಥವ್ರಿಗೆ ಅವ್ರು ಸೂರು ಕಲ್ಸ್ಕೊಡಂತ ಕೆಲಸ ಮಾಡಿ ತಗಂತ ನಾವು ಅದು ಹೋಗ್ತಾ ಇದು ಬಡವ್ರ ಮನೆ ಯಾರೋ ಕಟ್ಟಂತ ಬಡವ್ರ ಕಳಿಸ್ಕೊಡ್ತಕ್ಕಂಥ ಮೆಟೀರಿಯಲ್ ಅಂತ ಗಾಡಿನ ನೀವು GPS ಲಾಕ್ ಮಾಡಿ ಗಾಡಿದು ಒಂದು ಪೆನಾಲ್ಟಿ ಹಾಕ್ತಾ ಇದ್ರೆ ನೀವೇನು ಮಾನ ಮರಿಲ್ವಾ ಅಧಿಕಾರಿಗೆ? ಒಟ್ಟಿಗೆ ನೀವು ಏನಿಂತೀರಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀವಿ. ನೀವು ಮಾಡಂತ ಕೆಲ ಕರೆಗಿದ್ರೆ ನಾವು ಸಹಕಾರ ಕೊಡ್ತೀವಿ. ನಾವು ನೇರವಾಗಿ ಬಡವರು ಕೊಡಂತ ಸಾಮಗ್ರಿ ಕೊಡ್ತಕ್ಕಂಥ ಬಡವರು ಕೊಡ್ತಕ್ಕಂಥ ಗಾಡಿನೇ ಹಿಡಿದು ನೀವು ಅದರಲ್ಲಿ ಒಂದು ಹೆಂಜಲ್ ಕಾಸು ತಿಂತಾ ಇದ್ರ ಅಂತಂದ್ರೆ ನೀವು ಓದಿ ನೀವು ಆ ಉತ್ತನಲ್ಲಿ ಕೂತಿದ್ದು ಕೂಡ ನಾಚಿಕೆ ಗೇಡಿ ಕೆಲಸ ಅಂತ ಹೇಳಕ್ ನಾನು ಈ ಸಮಯದಲ್ಲಿ ನಿಮ್ಗೆ ಇಷ್ಟಪಡ್ತಾ ಇದ್ದೀನಿ. ಒಂದು ವೇಳೆ ಹೇಳೋದೊಂದೇ, ಈಗೇನು ಈಗಾಗಲೇ ಜಿಲ್ಲಾದ್ಯಂತ ಎಲ್ಲಾ ಕಡೆನೂ ಈಗಾಗಲೇ ಜನಸಾಮಾನ್ಯರ ಕೆಲಸಗಳಿಗೆ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ. ಅದನ್ನ ಅಡ್ಡಿಪಡಿಸೋದಾಗ್ಲಿ ಅಥವಾ ಅದಕ್ಕೆ ತೊಂದರೆ ಕೊಡುವಂತದ್ದಾಗ್ಲಿ ಮಾಡಿದ್ರಂತಂದ್ರೆ ಮುಂದಿನ ದಿನದಲ್ಲಿ ನಿಮ್ಗೆ ತಕ್ಕ ಬುದ್ಧಿ ಕಲಿಸಬೇಕಾದ ಅಂತ ಹೇಳಿ ನಾವು ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸ್ನೇಹಿತರೆ, ಏನು ಈಗಾಗಲೇ ಬೆಳಗ್ಗೆ ಬಂದು ಗಾಡಿಗಳು ತುಂಬಾ ಹೊತ್ತು ವೇಟ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ವೇಟಿಂಗ್ ಚಾರ್ಜ್ ಅನ್ನೋದು ಇದು ಮಾಡ್ತಾ ಇರ್ತಾರೆ. ಹಾಗಾಗಿ ದಯವಿಟ್ಟು ಈಗ ಅದಕ್ಕೊಂದು ಗಾಡಿಗಳಿಗೆ ಚಾಲನೆ ಕೊಡೋಣ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಜೈ ಹಿಂದ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.